ಅಧ್ಯಕ್ಷರೇ, ಬೊಮ್ಮಾಯಿ ಸಾಹೇಬರು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಒಂದೊಂದು ಪಕ್ಷ ಒಂದೊಂದು ಆಡಳಿತಕ್ಕೆ ಬಂದಾಗ ಅವರವರ ಲೆಕ್ಕ ಪ್ರಕಾರ ಅವರವರ ಸಂದರ್ಭಕ್ಕೆ ಅನುಸಾರವಾಗಿ ಸ್ಕೀಮ್ಗಳನ್ನು ಮತ್ತು ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ರೈತರಿಗೋಸ್ಕರ ಕೃಷಿ ಭಾಗ್ಯ ಇತ್ತು. ನಿಮಗೂ ಗೊತ್ತು, ನಿಮ್ಮ ಭಾಗದಲ್ಲಿ ಕೃಷಿ ಹೊಂಡ ಮಾಡಿದ್ರೆ ಇಲ್ಲ ಮಾಡಿದ್ರು. ನಮ್ಮ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ಕೃಷಿ ಭಾಗ್ಯದ ಉಪಯೋಗ ಆಯಿತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಕೃಷಿ ಭಾಗ್ಯ ನಿಂತೋಯ್ತು. ಅಂದ್ರೆ ಆಯಾ ಸರ್ಕಾರಗಳು ಆಯಾ ಸಂದರ್ಭಕ್ಕನುಸಾರವಾಗಿ ಅವರವರ ಕಾಲಾನುಸಾರ ಅನೇಕ ಯೋಜನೆಗಳನ್ನು ತರೋದು ಮಾಡೋದು ಮಾಡ್ತಾರೆ. ಒಂದು ನಿಮ್ಮ ಬಗ್ಗೆ ನನಗೆ ಇನ್ನೊಂದು ನಮಗೊಂದು ಸಲಹೆ ಇದೆ, ಇರ್ಲಿ ಅದು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಸಲಹೆ ಕೊಡಿ ನೀವು. ಅಲ್ಲಲ್ಲ, ನಾನು ನಿಮ್ಮದು ಅವಶ್ಯಕತೆ ಇದೆ ಈಗ. ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಕೆಲವೊಂದು ರೈತರಿಗೆ ನೀವು ಸಹಾಯಕ್ಕೆ ಬರಬೇಕಾಗಿದೆ. ನಿಮ್ಮ ಪ್ರಭಾವ ಕೇಂದ್ರದಲ್ಲಿ ಸಾಕಷ್ಟಿದೆ. ಮಾಜಿ ಮುಖ್ಯಮಂತ್ರಿಗಳು ನೀವು ಯಾವುದೇ ಒಂದು ಕಾರ್ಯಗಳನ್ನ ಕೇಂದ್ರದ ವರಿಷ್ಠರಿಗೆ ಹೇಳಿದ್ರೆ ಚಾಚು ತಪ್ಪದೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಾವು ನೋಡಿದ್ದೀವಿ. ಅದಕ್ಕೆ ನನ್ನ ವಿನಂತಿ ಏನಿದೆ, ಈಗೇನು ಕೇಂದ್ರ ಸರ್ಕಾರ ಇಥನಾಲ್ ಪಾಲಿಸಿ ತಂದಿದೆಯಲ್ಲ, ಆ ಇಥನಾಲ್ ಪಾಲಿಸಿ ತಂದಿರತಕ್ಕಂಥದ್ದು ಸ್ವಲ್ಪ ಸರಳೀಕರಣ ಮಾಡಕ್ ಹೇಳ್ರಿ. ಆಯ್ತು. ಇಲ್ಲಂದ್ರೆ ಇಡೀ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು, ಕಬ್ಬು ಬೆಳೆಗಾರರು ಮತ್ತು ಗೋವಿನ ಜೋಳದ ವ್ಯಾಪಾರ ಅವರೆಲ್ಲರೂ ಇವತ್ತು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಇದೆ. ಒಂದ್ ನಿಮಿಷ, ಅದ್ರ ಬೇಕಾದ್ರೆ ಡಿಟೇಲ್ ನಿಮಗೆ ಹೇಳ್ತೀನಿ ಸಂದರ್ಭ ಬಂದಾಗ. ಅದ್ರ ನಿಮ್ಮ ಪ್ರಭಾವ ಒಂದ್ ಸ್ವಲ್ಪ ಅಲ್ಲಿ ತಗೊಳ್ರಿ. ಅದರದ ಈಗಾಗಲೇ ಆ ವಿಚಾರ, ಒಂದ್ ನಿಮಿಷ, ಈಗಾಗಲೇ ಆ ವಿಚಾರವನ್ನ ನೀನ್ ಅಲ್ಲೋದ್ರೂ ಕೂಡ ಇನ್ನೂ ಪ್ರಭಾವ ನಿಂದ ಅಲ್ಲೇ ಐತೆ ಜಾಸ್ತಿ. ಬಹಳಷ್ಟು ಜನ ನಮ್ ಲೀಡರ್ಸ್ ಎಲ್ಲ ಗೊತ್ತಿರೋದು ನಿನ್ಗೆ ನನಗಿಂತ ಜಾಸ್ತಿ. ಮಹಾರಾಷ್ಟ್ರ ಪೂರ್ತಿ ನಿಂದೆ ಬಿಟ್ಕೊಟ್ಬಿಟ್ಟಿದ್ವಿ. ಮತ್ತೆ ಚರ್ಚೆ ಮಾಡುವ. ಬಿಜೆಪಿ ಮಹಾರಾಷ್ಟ್ರ ಮಾತಾಡಿ ಪ್ರಭಾವ ನಿಂದು ಉಪಯೋಗ ಮಾಡು. ಪ್ರತಿಪಕ್ಷ ನಾಯಕ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನೋಡಿ, ಕಳೆದ ಬಜೆಟ್ನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ದುಡ್ಡಿಟ್ಟಿದ್ರು, ಖರ್ಚು ಎಷ್ಟಾಗಿದೆ ಅಂತ ಎಚ್ ಕೆ ಪಾಟೀಲ್ ಹೋದ್ರು. ಇಲ್ಲ, ಎಚ್ ಕೆ ಪಾಟೀಲ್ ಇಲಾಖೆಯಲ್ಲಿ 381 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು. ಬಿಡುಗಡೆ ಆಗಿದ್ದು 187, ಖರ್ಚಾಗಿದ್ದು 102, 26.79. ಫೆಬ್ರವರಿ ಮುಗೀತು. ಬಜೆಟ್ಗೆ ಏನು ಸ್ಯಾಂಟಿಟಿ ಇದೆ? ಯಾಕೆ ಇಷ್ಟು ದೊಡ್ಡ ದೊಡ್ಡ ಫಿಗರ್ಗಳನ್ನು ಓದಿ ನಾವು ನಂಬಬೇಕು? ಖರ್ಚೇ ಆಗಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರೆ. 2105 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ರು. ನಾನು ವಿವರಕ್ಕೆ ಹೋಗೋದಿಲ್ಲ. 432 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ. ಭಾಳ ಜನ ಶಾಸಕರು ಕೇಳ್ತಾರೆ, ನಮಗೆ ಕೊಡಿ, ನಮ್ಗೆ ಅನುದಾನ ಕೊಡಿ, ನಮ್ಗೆ ಅನುದಾನ ಕೊಡಿ ಅಂತ. ಹಿಂದಿನ ಕೆಲಸಗಳನ್ನು ನಿಲ್ಲಿಸಿದ್ರಿ, ಈ ವರ್ಷದ ಹೊಸ ಕೆಲಸಗಳನ್ನು ಕೂಡ ತಗೊಂಡಿಲ್ಲ. ಅದು ಫೆಬ್ರವರಿಗೆ ಬಂದು. ಆಮೇಲೆ ನಗರಾಭಿವೃದ್ಧಿ 22,706 ಕೋಟಿ ರೂಪಾಯಿ ಇಟ್ಟಿದ್ರಿ. 44% ಮಾತ್ರ ವೆಚ್ಚ ಆಗಿದೆ. ಆಹಾರ ಇಲಾಖೆ 10,716 ಕೋಟಿ, 41% ಮಾತ್ರ ಖರ್ಚಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಹಿಂದುಳಿದ ವರ್ಗ 3,072 ಕೋಟಿ ಇಟ್ಟಿದ್ರು. 38% ಮಾತ್ರ ಖರ್ಚಾಗಿದೆ. ಹಿಂದುಳಿದ ವರ್ಗದ ಸರ್ಕಾರ, ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಚಾಂಪಿಯನ್ಸ್. ಎಲ್ಲಿದೆ ಖರ್ಚು? ಇಟ್ಟಿದ್ದನ್ನು ಖರ್ಚು ಮಾಡೋಕ್ಕಾಗಿಲ್ಲ ನಿಮಗೆ. ಆಮೇಲೆ SC ಪರಿಶಿಷ್ಟ ಪಂಗಡಿ ST 49% ಖರ್ಚಾಗಿದೆ. SCP TSPಯಲ್ಲಿ SCPನೂ ಅಷ್ಟೇ, TSP ಅಷ್ಟೇ, ನಾಟ್ ಮೋರ್ ದೆನ್ 50% ಖರ್ಚಾಗಿಲ್ಲ. ಇನ್ನು 50% ಫೆಬ್ರವರಿ ಮುಗಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53.
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.